ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟಿಗೆ ಮಂಗಳೂರು ಬನ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಹಿಟ್ಟನ್ನ ಬಂದು ನಿನ್ನೆ ನೈಟೇ ಕಲಸಿಟ್ಟಿದ್ದೆ. ಇದಕ್ಕೆ ಆ್ಯಕ್ಚುಲಿ ಹಿಟ್ಟನ್ನು ಓವರ್ ನೈಟ್ ಕಲಸಿಡಬೇಕಾಗುತ್ತೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಮೈದಾ ಮತ್ತು ಬಾಳೆಹಣ್ಣು ಯೂಸ್ ಮಾಡಿಕೊಂಡು ಮಾಡೋದು. ಮೈದಾ ಹೆಲ್ತಿಗೆ ಒಳ್ಳೇದಲ್ಲ, ಬಟ್ ಯಾವಾಗಾದರೂ ಒಂದು ಸಲ ಓಕೆ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಮಕ್ಳಿಗೆ ತುಂಬ ಇಷ್ಟ, ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟಿಗೆ ಇದೇ ಮಾಡ್ಕೋತಾ ಇದ್ದೀನಿ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಬಾಳೆಹಣ್ಣು ತಂದಿದ್ದು ಬೇಗ ಹಾಳಾಗ್ಬಿಡುತ್ತೆ, ಅಂದರೆ ಒಂದು ಸ್ವಲ್ಪ ಕಪ್ಪಾಗ್ತಾ ಬರುತ್ತೆ ಅಲ್ವಾ, ಬೇಗ ತಿನ್ಬೇಕು ಹಾಗೆ ಇಟ್ಟಾಗ ಆ ಥರ ಆಗುತ್ತೆ. ಸೊ ಜಾಸ್ತಿ ಇದೆ ಬಾಳೆಹಣ್ಣು ಅಂದಾಗ ಈ ಥರ ಮಾಡ್ಬೋದು. ಇದು ಆ್ಯಕ್ಚುಲಿ ಊರಲ್ಲಿ ಮೈಸೂರು ಬಾಳೆಹಣ್ಣು ಅಂತೀವಿ, ಅದರಲ್ಲಿ ಮಾಡ್ತೀವಿ. ಇಲ್ಲಿ ಅದು ಸಿಗೋದಿಲ್ಲ, ಅಂದರೆ ಸಿಗುತ್ತೆ, ಮಸ್ತ್ ರೇರ್ ಸಿಗೋದು. ಸೊ ಹಾಗಾಗಿ ಇಲ್ಲಿ ಏನಂದರೆ ಪಚ್ಚೆ ಬಾಳೆಹಣ್ಣು ಸಿಗುತ್ತಲ್ಲ, ಸೊ ಅದರಲ್ಲಿ ಕೂಡ ಆಗುತ್ತೆ, ಪರವಾಗಿಲ್ಲ. ಸೊ ಅದರಲ್ಲಿ ಮಾಡ್ಕೋತಾ ಇದ್ದೀನಿ ಇವತ್ತು. ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದೇ ಕತೆ ಇರುತ್ತೆ. ಏನಂದರೆ ಮಕ್ಕಳು ಸ್ಕೂಲ್ ಇದ್ದ ಹೊತ್ತು ಬೆಳಿಗ್ಗೆ ಎದ್ದೇಳೋದೇ ಇಲ್ಲ, ಆ್ಯಂಡ್ ಸ್ಕೂಲ್ ಇಲ್ಲ, ಹಾಲಿಡೇ ಇದೆ ಅಂದರೆ ಬೇಗ ಎದ್ದು ಬಿಡ್ತಾರೆ. ಸೊ ನಮ್ಮ ಮನೇಲೂ ಅದೇ ಕತೆ ಆಗಿದೆ. ಇವರಿಬ್ಬರು ಹಾಗೇ. ಪ್ರಾಗ್ಯ ಆದರೂ ಪರವಾಗಿಲ್ಲ, ಕೆಲವೊಂದು ಸಲ ಸ್ಕೂಲ್ ಇಲ್ಲ ಅಂದರೂ ಲೇಟಾಗಿ ಎದ್ದೇಳ್ತಾಳೆ. ಪ್ರಾಪ್ತಿ ಸ್ಕೂಲ್ ಇಲ್ಲ ಅಂದರೆ ಬೇಗ ಎದ್ದೇಳ್ತಾಳೆ, ಸ್ಕೂಲ್ ಇದ್ದರೆ ಎಬ್ಸಿದ್ರೂ ಹೇಳಲ್ಲ ಅಂತಾಳೆ, ಆ ಥರ. ಇದನ್ನು ಆ್ಯಕ್ಚುಲಿ ಚಪಾತಿ ಹಿಟ್ಟು ಥರ ತೆಳುವಾಗಿ ಲಟ್ಟಿಸ್ಕೋಬಾರ್ದು, ಒಂದು ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೋಬೇಕು. ಆವಾಗ ಒಳಗಡೆ ಅದೊಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಒಂದು ಸ್ವಲ್ಪ ಸ್ವೀಟೇ ಇರೋದ್ರಿಂದ ಇದಕ್ಕೆ ಚಟ್ನಿ ಮಾಡ್ಕೋತಾರೆ, ಇಲ್ಲಾಂದರೆ ಹಾಗೂ ತಿನ್ಬೋದು. ನಮ್ಮ ಮನೇಲಿ ಮಕ್ಕಳೆಲ್ಲ ಹಾಗೆ ತಿಂತಾರೆ. ನಮಗೆ ಆ್ಯಕ್ಚುಲಿ ಏನಾದರೂ ಚಟ್ನಿ ಅಥವಾ ಏನಾದರೂ ಪಲ್ಯ ಇದ್ದರೆ ಕೂಡ ಇದು ಪರವಾಗಿಲ್ಲ, ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ. ಸೊ ನಮ್ಮ ಮನೇಲಿ ಬಂದು ಆಲ್ರೆಡಿ ಪಲ್ಯ ಇತ್ತು, ಸೊ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇದನ್ನ ಈ ಥರ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ಕೂಡ, ಅಂದರೆ ಮಕ್ಳು ಲಂಚ್ ಬಾಕ್ಸಿಗೆ ಕೂಡ ಕಲಿಸ್ಕೊಡ್ಬಹುದು, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆ್ಯಂಡ್ ಲಂಚ್ ಬಾಕ್ಸ್ ಖಾಲಿ ಕೂಡ ಆಗಿ ಬರುತ್ತೆ. ಆ್ಯಂಡ್ ಇದನ್ನ ನೋಡಬೇಕಾದ್ರೆ ನನಗೆ ಯಾವತ್ತೂ ಒಂದು ಸ್ಟೋರಿ ನೆನಪಾಗುತ್ತೆ, ಅಥವಾ ಮನೇಲಿ ಮಾಡಿದಾಗ ಮಂಗಳೂರು ಬನ್ಸ್ ಕೂಡ ಒಂದು ಸ್ಟೋರಿ ನೆನಪಾಗುತ್ತೆ. ಅದೇನೆಂದರೆ, ನಾನು ಪ್ರೆಗ್ನೆಂಟ್ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಹೋದಾಗ ಪ್ರಾಪ್ತಿನ ಬಂದು ಪ್ರಕಾಶ್ ನೋಡ್ಕೋತಾ ಇದ್ರು ಮನೇಲಿ. ಸೊ ಆವಾಗ ಅವಳು ಏನೂ ತಿಂತಾ ಇರಲಿಲ್ಲ. ಸೊ ಅಲ್ಲೇ ಒಂದು ಕ್ಯಾಂಟೀನ್ ಥರ ಇತ್ತು, ಕ್ಯಾಂಟೀನ್ ಅವ್ರ ಹೋಟೆಲ್ ಆ ಥರ ಇತ್ತು ಅದು ಅವಳ ಹಾಸ್ಪಿಟಲ್ ಹತ್ರ. ಸೊ ಅಲ್ಲಿಂದ ಡೈಲಿ ಬನ್ಸ್ ತೆಗೆದುಕೊಡ್ತಾಯಿದ್ರು. ಆಲ್ಮೋಸ್ಟ್ ನಾನು ಡೆಲಿವರಿ ಆಗಿ ಬರೋ ತನಕ ಅವಳು ಬನ್ಸ್ ಮತ್ತು ಫ್ರೂಟ್ ಸಲಾಡಲ್ಲೇ ಆಲ್ಮೋಸ್ಟ್ ಅದರಲ್ಲೇ ಜೀವನ ಸಾಗಿಸಿದ್ದಾಳೆ ಅಂತ ಅನ್ಬಹುದು. ಆ್ಯಂಡ್ ಅವಳಿಗೆ ಮುಂಚೆ ಯಾವ ಥರ ಈ ಫುಡ್ ಇಷ್ಟ ಇತ್ತು, ಇವಾಗಲೂ ಅದೇ ಥರ ಇಷ್ಟಪಡ್ತಾಳೆ. ನಾವು ಊರಿಗೆಲ್ಲ ಹೋದಾಗ, ಯಾವಾಗಾದ್ರೂ ಹೊರಗಡೆ ಹೋದಾಗ ಇದನ್ನ ತೆಗೆಸ್ಕೊಡ್ತೀವಿ, ಆ್ಯಂಡ್ ಅವಳು ಅದನ್ನ ತಿಂತಾಳೆ. ಸೊ ನನಗೆ ಅವತ್ತು ತೆಗೆಸ್ಕೊಟ್ಟಾಗ ನನಗೆ ಇದೊಂದು ಸ್ಟೋರಿ ಯಾವತ್ತೂ ನೆನಪಾಗ್ತಿತ್ತು. ಆ್ಯಂಡ್ ಇದು ಬಂದು ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಒಂದು
ಒಂದು 3-4 ಡೇಸ್ ಬ್ಯಾಕ್ ಅಂತ ಹೇಳ್ಬೋದು. ಅವಳ ಸ್ಕೂಲಲ್ಲಿ ಆ್ಯಕ್ಚುಲಿ ಓರಿಯೆಂಟೇಷನ್ ಇತ್ತು. ಸೊ ಓರಿಯೆಂಟೇಷನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಅದು ಸಾಟರ್ಡೇ ಇದ್ದಿದ್ದರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಲೂಲು ಮಾಲ್ಗೆ ಹೋಗಿದ್ವಿ. ಇದು ಆ್ಯಕ್ಚುಲಿ ನಮ್ಮ ಮನೆ ಹತ್ರದಿಂದ ಡೈರೆಕ್ಟ್ ಹೋದರೆ ಪರವಾಗಿಲ್ಲ, ಒಂದು ಸ್ವಲ್ಪ ಆದರೂ ಹತ್ತಿರ ಆಗ್ತಿತ್ತು. ಇದು ಸ್ಕೂಲ್ಗೆ ಹೋಗಿದ್ರಿಂದ ಸಿಕ್ಕಾಪಟ್ಟೆ ದೂರ ಆಯಿತು ನಮಗೆ. ಆ್ಯಂಡ್ ನಮಗೂ ಅಲ್ಲಿ ಅಂದರೆ ಆ್ಯಕ್ಚುಲಿ ಓರಿಯೆಂಟೇಷನ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಬಿಡ್ತು. ಹಾಗಾಗಿ ಅಲ್ಲಿಗೆ ರೀಚ್ ಆಗುವಾಗ ಇನ್ನೂ ಲೇಟ್ ಆಯಿತು. ಊಟದ ಟೈಮ್ ಒಂದು ಸ್ವಲ್ಪ ಕ್ರಾಸ್ ಆಯಿತು. ಸೊ ಜಾಸ್ತಿ ಹಸಿವಾಗಿತ್ತು. ದೆನ್ ಲಂಚ್ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಈ ಥರ ಕುಕ್ಕೀಸ್, ಡೋನಟ್ಸ್ ಎಲ್ಲ ಇಟ್ಟಿದ್ರ. ಸೊ ಅದನ್ನ ನೋಡಿ ಮಕ್ಕಳಿಗೆ ಟೆಂಪ್ಟ್ ಆಯಿತು. ಅವರಿಗೆ ಆ್ಯಕ್ಚುಲಿ ನೋಡೋವಾಗ ಬೇಕು ಅಂತ ಅನಿಸುತ್ತೆ, ಅವ್ರು ಫ್ಯಾನ್ಸಿಯಾಗಿ ಇಟ್ಟಿರ್ತಾರಲ್ಲ ಅದನ್ನ ನೋಡಿದಾಗ. ಬಟ್ ತಿನ್ನೋದು 1-2 ಸ್ಪೂನ್ ತಿಂತಾರೆ, ಆಮೇಲೆ ತಿನ್ನೋದಿಲ್ಲ. ನೀನು ತಿನ್ನಮ್ಮ, ನೀನು ತಿನ್ನಪ್ಪ ಅಂತ ಹೇಳ್ತಾರೆ. ಸೊ ಹಿಂಗೆ ಅದು ಆಲ್ಮೋಸ್ಟ್ ಎಲ್ಲರ ಸ್ಟೋರಿಲಿ ಇದೇ ಥರ ಇರುತ್ತೆ ಅಂದ್ಕೋತೀನಿ. ನೆಕ್ಸ್ಟ್ ಮಾಲಿಗೆ ಬಾಯ್ ಹೇಳಿ ನೆಕ್ಸ್ಟ್ ಒಂದು ಬಿಗ್ ಡಿಸಿಷನ್ ತಗೊಂಡಿದ್ದೆ. ಅಂದರೆ ಇದು ನೀಡೆಡ್ ಇತ್ತು. ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ. ಅಂದರೆ ಇನ್ನೂ ಕಷ್ಟ ಆಗಬಾರ್ದು ಆ್ಯಂಡ್ ಅವಳಿಗೂ ಅದು ಇರಿಟೇಟ್ ಆಗಬಾರ್ದು ಅಂತೇಳಿ ಒಂದು ಡಿಸಿಷನ್ ತಗೊಂಡ್ವಿ. ಅದೇನಂದರೆ ಹೇರ್ ಕಟ್ಟು. ಪ್ರಾಗ್ಯಂದು ಆ್ಯಕ್ಚುಲಿ ಅಷ್ಟೊಂದೇನು ಲಾಂಗ್ ಇರಲಿಲ್ಲ, ಒಂದು ಸ್ವಲ್ಪ ಲಾಂಗ್ ಇತ್ತು. ಸೊ ಅಷ್ಟೊಂದೇನು ವರಿ ಮಾಡೋ ಅಂಥದ್ದು ಇರಲಿಲ್ಲ. ಆ್ಯಂಡ್ ಪ್ರಾಪ್ತಿದು ಬಂದು ಆ್ಯಕ್ಚುಲಿ ಹೇರ್ ಕಟ್ ಒಂದು ಸ್ವಲ್ಪ ಜಾಸ್ತಿ ಲಾಂಗ್ ಇತ್ತು. ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಕೂಡ ಇತ್ತು. ಒಂದು ಸ್ವಲ್ಪ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡ್ದಂಗೆ ಇತ್ತು ಅವಳ ಹೇರ್, ಅಷ್ಟು ಚೆನ್ನಾಗಿತ್ತು. ಬಟ್ ಅಲ್ಲಿ 2 ಜುಟ್ಟು ಕಟ್ಟಬೇಕು ಆ್ಯಂಡ್ ಅರ್ಲಿ ಮಾರ್ನಿಂಗ್ ಬಸ್ ಇದ್ದಿದ್ದರಿಂದ ಕಷ್ಟ ಆಗುತ್ತೆ ಅಂತ ಹೇಳಿ ಇಬ್ಬರು ಹೇರ್ ಕಟ್ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಅವರಿಬ್ಬರ ಜೊತೆನೂ ನಾವು ಕೇಳಿದ್ವಿ ಹೇರ್ ಕಟ್ ಮಾಡೋಣ ಅಂತ. ಸೊ ಕೇಳ್ದಾಗಿಂದ ಇವತ್ತೇ ಮಾಡಿಸಿ ಅಂತ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ಮಾಡಿಸಿದ್ವಿ. ಸೊ ಪ್ರಾಪ್ತಿದು ನೋಡ್ಬೋದು ನೀವು ಎಷ್ಟು ಹೇರ್ ಕಟ್ ಮಾಡಿದ್ವಿ ಅಂತ. ಆಲ್ಮೋಸ್ಟ್ ಎಷ್ಟು ಲಾಂಗ್ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಶೋಲ್ಡರ್ ಲೆಂತಿಗೆ ಅಂದರೆ ಬಾಬ್ ಥರ ಮಾಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಮೊದಲು ಇವಳ್ದು ಹೇರ್ ಕಟ್ ಇದೇ ಥರ ಇತ್ತು. ಸೊ ಹಾಗಾಗಿ ಇದೇ ಥರ ಮಾಡ್ಸೋಣ ಆ್ಯಂಡ್ ಅವಳಿಗೂ ಒಂದು ಸ್ವಲ್ಪ ಕಂಫರ್ಟ್ ಇರುತ್ತೆ ಅಂತ ಹೇಳಿ ಕಟ್ ಮಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಎಲ್ರಿಗೂ ಹಾಗೇ ಸ್ಕೂಲು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋದಾಗ ಒಂದು ಸ್ವಲ್ಪ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ. ಮನೆ ಹತ್ತಿರ ಇದ್ದರೆ ಪರವಾಗಿಲ್ಲ, ಹೋಗಿ ಡ್ರಾಪ್ ಮಾಡ್ಕೊಂಬರ್ಬೋದು. ಬಟ್ ಒಂದು ಸ್ವಲ್ಪ ದೂರ ಇದೆ ಅಂದಾಗ ನಾವು ಬಸ್ಸಲ್ಲಿ ಕಳಿಸ್ಬೇಕು ಆ್ಯಂಡ್ ರೆಡಿಯಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ತಿನ್ನೋದಕ್ಕೂ ಟೈಮ್ ಇರಲ್ಲ ಅಂತ ಹೇಳಿ ಈ ಥರ ಕಟ್ ಮಾಡಿಸಿದ್ವಿ. ಆ್ಯಂಡ್ ಹೇರ್ ಕಟ್ ಬಂದಾಗಿಂದ ಅವಳು ಮನೆಯಲ್ಲಿ ಜಸ್ಟ್ ಯಾವತ್ತೂ ಅವಳ ಹೇರ್ನ ಬಾಚೋದು ಆ್ಯಂಡ್ ಅದನ್ನ ಹೋಗಿ ಮಿರರ್ ಎದುರುಗಡೆ ನೋಡೋದು ಆ್ಯಂಡ್ ಅದನ್ನ ಟಚ್ ಮಾಡಿದಾಗ ಸಾಫ್ಟ್ ಫೀಲ್ ಆಗುತ್ತಲ್ಲ, ಆ ಥರ ಮಾಡೋದು ಇದ್ದೇ ಕೆಲಸ ಆಗಿತ್ತು. ಇವರಿಬ್ಬರು ಇದನ್ನೇ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಅವಳಿಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿತ್ತು ಹೇರ್ ಕಟ್ಟು. ಸೊ ಅಷ್ಟಿದ್ರೆ ಸಾಕಲ್ವಾ. ಆ್ಯಂಡ್ ಅವಳ ಹೇರ್ ಕೂಡ ಹಾಗೆ ಸಿಕ್ಕಾಪಟ್ಟೆ ತಿಕ್ಕಿದೆ. ಸೊ ಅದು ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಸ್ನಾನ ಮಾಡಿಸೋದೆಲ್ಲ ಸ್ಕೂಲಿದ್ದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಮಿಕ್ಕಿದ ದಿವಸದಲ್ಲಿ ಪರವಾಗಿಲ್ಲ, ಆಯಿಲೆಲ್ಲ ಕರೆಕ್ಟಾಗಿ ಎವ್ರಿ ಡೇ ಹಾಕೋಕ್ಕಾಗೋದಿಲ್ಲಲ್ವ. ಸೊ ಇವಾಗ ಪರವಾಗಿಲ್ಲ, ಬೆಟರ್ ಇದೆ. ಸೊ ಹಾಗಾಗಿ ಇದೊಂದು ಡಿಸಿಷನ್ ತಗೋಬೇಕಾಯಿತು. ಪರವಾಗಿಲ್ಲ, ಹೇರ್ ಅಲ್ವಾ, ಇದು ಮತ್ತೆ ಗ್ರೋ ಆಗುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಸೊ ಐ ಹೋಪ್ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ವೀಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್.